ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ, ಅದು ಪಾನಿಪುರಿ ರೆಸಿಪಿ, ಗೋಲ್ಗಪ್ಪ ರೆಸಿಪಿ. ಈ ಗೋಲ್ಗಪ್ಪ ರೆಸಿಪಿ ಯಾರಿಗೆ ತಾನೇ ಇಷ್ಟ ಅಲ್ಲ? ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ? ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರವರೆಗೂ ಎಲ್ರಿಗೂ ತುಂಬಾ ಇಷ್ಟ. ಈ ಒಂದು ಪಾನಿಪುರಿನ ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ನಾನು ಹೇಳ್ತಕ್ಕಂಥ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡಿದ್ರೆ ಈ ರೀತಿ ಬಣ್ಣದ ಪಾನಿಪುರಿನ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡ್ಬೋದು. ಈ ಒಂದು ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿಲೆ. ಇಲ್ಲಿ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲ, ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಪಾನಿಪುರಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ಕಲರ್ ಕೂಡ ಬರುತ್ತೆ, ಅಟ್ಟೆ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ನಾವು ಆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಇಲ್ಲಿ ಚಾಣಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಹೊಟ್ಟು ಗಂಟು ಏನಾದರೂ ಇದ್ದರೆ ಅದು ಹೋಗುತ್ತೆ. ಅದನ್ನು ಹಾಗೆ ನಾವು ಚಾಣಿಸ್ಕೊಂಡೇ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಅದೇ ಕಪ್ಪದ ಅಳತೆಯಲ್ಲಿ 1 ಕಪ್ಪಷ್ಟು ರವೆ ತೊಗೊಂಡಿನಿ. ಯಾವುದು ಬೇಕಾದರೂ ರವೆನ ತೊಗೊಂಡು ನೀವು, ಏನೂ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಚಾಣಿಸೋಕೆ ಹೋದೆ, ಅದು ಕೆಳಗಡೆ ಎಲ್ಲ ಪೂರ್ತಿ ಹಿಟ್ಟಿಟ್ಟೆಲ್ಲ ಬರ್ತಾಯಿತ್ತು. ಬಟ್ ನಾನು ಚಾಣಿಸ್ಲಿಲ್ಲ, ಹಾಗೆ ಹಾಕಿದೆ. ಸ್ವಲ್ಪ ಟೇಸ್ಟ್ಗೋಸ್ಕರ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಸೋಡಾ ಇದೆ, ಏನನ್ನೂ ನೀವು ಹಾಕೋಬೇಡಿ. ಉಪ್ಪು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮೇನಾಗಿ ಅಂತಂದರೆ ಇಲ್ಲಿ ನಾವು ಸುಡು ನೀರಿನಿಂದ ಈ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ತಣ್ಣಗೆ ಇರ್ತಕ್ಕಂಥ ನೀರನ್ನು ಖಂಡಿತವಾಗ್ಲೂ ನೀವು ಯೂಸ್ ಮಾಡಲೇಬೇಡಿ. ಸುಡು ನೀರನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಾದಿರಬೇಕು. ಈ ರೀತಿ ನೀರನ್ನು ಹಾಕ್ಕೊಂಡು ಸ್ಪೂನ್ದಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನೀರು ಚೆನ್ನಾಗಿ ಸುಡ್ತಿರ್ತಲ್ಲ, ನಮ್ಮ ಕೈ ಕೂಡ ಸುಡುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಈ ರೀತಿ ನಾವು ಚೆನ್ನಾಗಿ ನೀರನ್ನು ಹಿಟ್ಟಿನಲ್ಲಿ ನೀರನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಒಂದು ಸ್ವಲ್ಪ ಆರಿದೆ ಅಂತ ಅಂದ ತಕ್ಷಣ ಈ ರೀತಿ ನಾವು ಚೆನ್ನಾಗಿ ಕೈಯಿಂದ ನಾವು ಆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಈ ಹಿಟ್ಟಿನಲ್ಲಿ ನಾನು ನೀರನ್ನು ಅರ್ಧ ಕಪ್ಪದಷ್ಟು ಹಾಕಿದ್ದೆ ನಾನು. ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಇವಾಗ ನಾವು ಚೆನ್ನಾಗಿ ಇದನ್ನು ಹಿಟ್ಟನ್ನು ಆ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಜಾಸ್ತಿ ಯೂಸ್ ಮಾಡಿದ್ರೆ ಈ ಹಿಟ್ಟು ತಿಳುವಾದರೆ ನಮಗೆ ಪಾನಿಪುರಿ ಉಬ್ಬಿ ಬರೋದಿಲ್ಲ, ಚಪಾತಿ ಥರ ಆಗಿಬಿಡುತ್ತೆ. ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ, ಕಲರ್ ಕೂಡ ಚೆನ್ನಾಗಿ ಬರೋದಿಲ್ಲ. ಇವಾಗ ಹಿಟ್ಟಿಗೆ ನಾನು ರೆಡಿ ಮಾಡ್ಕೊತೀನಿ. ಇಲ್ಲಿ ಮತ್ತು ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿದ್ತಾ ಇದ್ದೀನಿ. ಒಂದು ಸ್ವಲ್ಪ ನಾವು ಭಾರ ಹಾಕಿ ಈ ಹಿಟ್ಟನ್ನು ಮಿದ್ದಬೇಕು. ಇಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಮಿದ್ದಬೇಕಂತ ಹೇಳಿಬಿಟ್ಟು. ಇದು ಹಿಟ್ಟಿದೆಲ್ಲ ಈ ರೀತಿ ನೋಡೋಣ, ನಾವು ಈ ರೀತಿ ಹಿಗ್ಸಿ ಈ ಹಿಟ್ಟನ್ನು ನಾವು ಚೆನ್ನಾಗಿ 2 ಕೈಯಿಂದ ನಾದ್ಕೋಬೇಕು. ಈ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಪಾನಿಪುರಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಳಗಡೆ ರವೆ ಯಾವ ರೀತಿ ಕಾಣ್ತಾ ಇದೆ ಅಂತ. ರವೆ ನಮಗೆ ಇನ್ನೂ ಇದು ಸಾಫ್ಟ್ ಆಗಬೇಕು. ನಾವು ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ನಾವು ಮಿದ್ದಬೇಕು. ಇನ್ನು ಈ ರೀತಿ ನಾವು ಭಾರ ಹಾಕಿ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಈ ಹಿಟ್ಟನ್ನು ನೀವು ಭಾರ ಹಾಕಿ ಈ ರೀತಿ ರೆಡಿ ಮಾಡ್ಕೊಳ್ಳಿ. ಇವು ನಿಮಗೆ ಮಿದ್ದಬೇಕಾದ್ರೆ ಒಂದು ಸ್ವಲ್ಪ ನಿಮಗೆ ಗಟ್ಟೆ ಆಗ್ತಾಯಿದೆ, ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸಿದರೆ ಕೈಗೆ ಅದು ಒಂದು ಸ್ವಲ್ಪ ನೀರಿರುತ್ತಲ್ಲ, ಬೆಚ್ಚಗಿರ್ತಕ್ಕಂಥ ನೀರನ್ನು ಹಚ್ಚಿ ನೀವು ಈ ರೀತಿ ಮಿದ್ಕೋಬೋದು. ಚೆನ್ನಾಗಿದು ಸಾಫ್ಟ್ ಆಗುತ್ತೆ. ಇವಾಗಿದು ಸಾಫ್ಟ್ ಆಗಿದೆ. ಈ ರೀತಿ ಸಾಫ್ಟ್ ಬರಬೇಕು. ಜಾಸ್ತಿ ನೀವು ಗಟ್ಟಿ ಮಾಡಬೇಡಿ. ಜಾಸ್ತಿ ಗಟ್ಟಿ ಮಾಡಿದ್ರೆ ಅದು ರವೆ ಇರುತ್ತಲ್ಲ, ಅದು ಸಾಫ್ಟ್ ಆಗಬೇಕು. ಸ್ವಲ್ಪ ಸಾಫ್ಟಾಗಿ ಮಾಡಿ ಈ ರೀತಿ ನೀವು ಗೋಲಾಕಾರ ಮಾಡಿ ರೆಸ್ಟ್ ಮಾಡೋಕ್ಕೆ ಬಿಡಿ. ಅರ್ಧ ಗಂಟೆಯಿಂದ 1 ಗಂಟೆವರೆಗೂ ಬಿಟ್ಟರೆ ಇನ್ನೂ ಚೆನ್ನಾಗಿದು ಬೇಯುತ್ತೆ. ಮತ್ತು ಇವಾಗ ಅರ್ಧ ಗಂಟೆ ಆಗಿದೆ. ನಾನಿಲ್ಲಿ ಇವಾಗ ಪಾನಿಪುರಿನ ಲಟ್ಸೋದನ್ನು ಹೇಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಾನಿಪುರಿ ಮಾಡೋಕ್ಕೆ ಒಂದು ದೊಡ್ಡದು ಉಳ್ಳಿ ತೊಗೊಂಡಿದ್ದೀನಿ. ನಾನು ಚಿಕ್ಕದಾಗಿ ಉಳ್ಳಿ ತೊಗೊಂಡು ನಾನು ಲಟ್ಟಿಸ್ತಾ ಇಲ್ಲ. ಹಾಗೆಲ್ಲ ಮಾಡಿದ್ರೆ ಟೈಮ್ ಕೂಡ ವೇಸ್ಟು, ಮತ್ತು ನಿಮಗೆ ಮಾಡೋ ಕೂಡ ಬೋರ್ ಆಗುತ್ತೆ. ಈ ರೀತಿ ನೀವು ಚಪಾತಿ ಆಕಾರದಲ್ಲಿ ಹಿಟ್ಟು ತೊಗೊಂಡು ಚೆನ್ನಾಗಿ ಇದನ್ನು ಕೂಡ ಇಲ್ಲಿ ರಬ್ಬರ್ ಥರ ಹೇಗಿಸಿ ನಾದಿಕೊಂಡು ಈ ರೀತಿ ಇಲ್ಲೇ ಲಟ್ಟಿಸ್ಕೊಣ. ಇವಾಗ ಈ ರೀತಿ ನಾವು ಲಟ್ಟಿಸ್ಕೋಬೇಕು. ಈ ಲಟ್ಟಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಲಟ್ಟುಣಿಕೆ ನೀವು ಅಂಟದಿದೆ ಅಂತಂದರೆ ಹಿಟ್ಟನ್ನು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಈ ರೀತಿ ನೋಡ್ತಾ ಇದ್ದರೆ ದೊಡ್ಡದಾಗಿ ನಾನಿವಾಗ ಚಪಾತಿ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಇಷ್ಟು ತಿಳುವಾಗಿರಬೇಕು. ಎಷ್ಟು ತಿಳುವಾಗಿರುತ್ತೋ ಅಷ್ಟು ಚೆನ್ನಾಗಿ ಪಾನಿಪುರಿ ಬರುತ್ತೆ. ಜಾಸ್ತಿ ದಪ್ಪ ಆಗಿದ್ರೆ ಪಾನಿಪುರಿ ನಮಗೆ ರೊಟ್ಟಿ ಅಂತ ಹೇಳ್ತೀವಲ್ಲ, ಆ ರೀತಿ ಬರುತ್ತೆ, ಅದು ಉಬ್ಬುದಿಲ್ಲ. ನಾನಿಲ್ಲಿ ಕಟ್ ಮಾಡ್ತಾಯಿದ್ದೆ, ಒಂದು ಕಟೋರಿ ತೊಗೋತಾ ಇದ್ದೀನಿ. ಯಾವುದೇ ರೀತಿ ನನಗೆ ಕಟೋರಿ ಇರಲಿಲ್ಲ, ಅದಕ್ಕೋಸ್ಕರ ಒಂದು ನೀರಿನ ವಾಟರ್ ಬಾಟಲ್ ಇತ್ತು, ಅದರ ಸಹಾಯದಿಂದ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಬೇಗನೆ ಪಾನಿಪುರಿ ಆಗುತ್ತೆ, ಕೂಡ ನಮಗೆ ಬೇಸರ ಕೂಡ ಆಗೋದಿಲ್ಲ. ನಾವು ಪಟಾನೆ ಅಂತಲೇ ಪಾನಿಪುರಿ ಮಾಡಿ ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ಒಂದೇ ಮೆಟ್ಟಿಗೆ ನಾನು ಎಷ್ಟು ಪಾನಿಪುರಿನ ರೆಡಿ ಮಾಡಿದೆ ಅಂತ. ಈ ರೀತಿ ಪಾನಿಪುರಿಯನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಾಟನ್ ಅರ್ಬೆನ ಸ್ವಲ್ಪ ಹಸಿ ಮಾಡ್ಕೊಂಡು ಈ ರೀತಿಯಲ್ಲಿ ಹಾಸ್ಕೊಂಡು ಅದ್ರ ಮೇಲೆ ಈ ಪಾನಿಪುರಿನ ಹಾಕ್ತಾಯಿದ್ದೀನಿ. ಈ ರೀತಿ ಕಾಟನ್ ಅರ್ಬಿ ಮೇಲೆ ಹಾಕಿ ಅದೇ ಕಾಟನ್ ಅರ್ಬಿಯನ್ನು ನಾವು ಇದನ್ನು ಉಲ್ಟಾ ಅದ್ರ ಮೇಲೆ ಮುಚ್ಚಿ ಒಂದು 20 ನಿಮಿಷ ಬಿಡೋಣ.
ಮತ್ತು ನಾನು ಉಳಿದಿರ್ತಕ್ಕಂಥ ಎಲ್ಲ ಹಿಟ್ಟನ್ನು ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಮಾಡಿಕೊಂಡು ಉಳಿದಿರ್ತಕ್ಕಂಥ ಕಾಟನ್ ಅರ್ಬೆನ ಕವರ್ ಮಾಡಿದ್ದೀನಿ. ಇವಾಗ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ನಾವು ಇವಾಗ ಪಾನಿಪುರನ ಫ್ರೈ ಮಾಡುವ ಟೈಮ್ ಆಗಿದೆ. ಇವಾಗ ಚೆನ್ನಾಗಿದು ಎಣ್ಣೆ ಕಾದಿರಬೇಕು. ಫಸ್ಟಿಗೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಆಮೇಲೆ ನಾವು ಪುರಿ ಹಾಕಿದ ಮೇಲೆ ನಾವು ಹೈ ಟು ಮೀಡಿಯಮ್ನಲ್ಲಿ ಇನ್ನು ಗ್ಯಾಸನ್ನು ಇಟ್ಕೋಬೇಕು, ಫ್ಲೇಮನ್ನು ಇಟ್ಕೋಬೇಕು. ಈ ರೀತಿ ನಾವು ಪಾನಿಪುರದನ್ನು ಹಾಕಿದ ಮೇಲೆ ಸ್ವಲ್ಪ ಸ್ಪೂನಿಂದ ಪ್ರೆಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದು ಉಬ್ಬಿ ಬರ್ತಾ ಇದೆ ಅಂತ. ಸಾರಿ, ನನಗೆ ಒಂದು ಸ್ವಲ್ಪ ಗಂಟ್ಲ ಹಿಡ್ಕೊಂಡಿತ್ತು, ಸೌಂಡ್ ಚೆನ್ನಾಗಿ ಬರ್ತಾ ಇಲ್ಲ. ಈ ರೀತಿ ನೀವು ಪಾನಿಪುರಿ ನಾನು ಹೇಳ್ತಕ್ಕಂಥ ಟ್ರಿಕ್ಸನ್ನೆಲ್ಲ ಚೆನ್ನಾಗಿ ಫಾಲೋಅಪ್ ಮಾಡಿದ್ರೆ ನಿಮ್ದು ಯಾವುದೂ ಒಂದು ಪಾನಿಪುರಿ ಫೇಲ್ ಆಗೋದಿಲ್ಲ. ಪ್ರತಿಯೊಂದು ಪಾನಿಪುರಿ ಕೂಡ ಚೆನ್ನಾಗಿ ಈ ರೀತಿ ಬಲೂನ್ ಥರ ಉಬ್ಬಿ ಬರುತ್ತೆ. ಮತ್ತು ಪಾನಿಪುರಿ ನಾವು ಮಾಡದೇ ಇಲ್ಲ, ಈ ರೀತಿ ಪಲ್ಟಿ ಮಾಡಬೇಕು. ಮತ್ತು ಆಮೇಲೆ ಬಿಡಬೇಕು, ಈ ರೀತಿ ಕಲರ್ ಚೇಂಜ್ ಆಗಬೇಕು. ಮತ್ತು ಕ್ರಿಸ್ಪಿನೆಸ್ ಬರೋವರೆಗೂ ಕೂಡ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಬಿಡಬೇಕು. ಕಲರ್ ಚೇಂಜ್ ಆದಮೇಲೆ ಕ್ರಿಸ್ಪಿನೆಸ್ ಬಂದಮೇಲೆ ನಾವು ಇದನ್ನು ತೆಗಿಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಯಾವ ರೀತಿ ಚೆನ್ನಾಗಿ ಆಗಿದೆ ಅಂತ. ಹೀಗೆ ನಾವು ಜಾಳಿಗೆಯಲ್ಲಿ ತೆಗಿಬೇಕಾದ್ರೆ ಅದು ಟಕ್ ಟಕ್ ಅಂತ ನಮಗೆ ಅದು ಸೌಂಡ್ ಬರಬೇಕು ಒಳಗಡೆ ಅಂದರೆ ಅದು ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ ಅಂತ ಅರ್ಥ. ಇವಾಗ ಮತ್ತೆ ಒಂದು ಬ್ಯಾಚ್ ನಿಮಗೆ ಹಾಕಿ ತೋರಿಸ್ತೀನಿ. ಹಾಕಿದ ತಕ್ಷಣವೇ ಈ ಸ್ಪೂನಿಂದ ನಾವು ಈ ರೀತಿ ಸ್ವಲ್ಪ ಹಲ್ಕಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ಇದರಲ್ಲಿ ಏನು ಜಾಸ್ತಿ ಕಷ್ಟ ಇಲ್ಲ. ಪಾನಿಪುರಿ ಅಂತಂದರೆ ಇದೇನು ಮಹಾ ಕೆಲಸ ಇಲ್ಲ. ಬಟ್ ನಾವು ಟ್ರಿಕ್ಸನ್ನು ಫಾಲೋ ಮಾಡಿ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅಷ್ಟೇ. ಇಲ್ಲಿ ನೋಡ್ತಾ ಇದ್ದಲ್ಲ ಪ್ರತಿಯೊಂದು ಪಾನಿಪುರಿ ಯಾವ ರೀತಿ ಉಬ್ಬುತ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಈ ನೋಡಿದ ಮೇಲೆ ನಿಮಗೂ ಕೂಡ ಅನ್ನಿಸ್ತಾ ಇರ್ಬೋದು ನಾವು ಕೂಡ ಇದೇ ರೀತಿ ಕೂಡ ಪಾನಿಪುರಿ ಉಬ್ಬುವಂಥ ಪಾನಿಪುರಿ ರೆಡಿ ಮಾಡ್ಬೋದಂತ ನಿಮಗೂ ಕೂಡ ಕಾನ್ಫಿಡೆಂಟ್ ಬಂದಿರುತ್ತೆ. ಎಲ್ಲ ಪಾನಿಪುರಿನೂ ಉಬ್ತಾ ಇದೆ. ಒಂದು ಪಾನಿಪುರಿನೂ ಇರಲಿ ನಾನು ಮಾಡ್ತಕ್ಕಂಥ ಪಾನಿಪುರಿ ಫೇಲ್ ಆಗಿಲ್ಲ. ಇದೇ ರೀತಿ ಒಂದೊಂದೇ ಹಾಕ್ಕೊತ ಒಂದೊಂದೇ ನಾವು ಇದೇ ರೀತಿ ಪ್ರೆಸ್ ಮಾಡ್ಕೊತಾ ಹೋದರೆ ಚೆನ್ನಾಗಿದು ಉಬ್ಬಿ ಬರುತ್ತೆ. ಮತ್ತು ನಾವು ಕ್ರಿಸ್ಪಿ ಆಗೋವರೆಗೂ ಈ ಎಣ್ಣೆಲೇ ಬಿಡಬೇಕು. ಮೇಲ್ಗಡೆನೂ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದನೂ ಕೂಡ ಚೆನ್ನಾಗಿದು ಇನ್ನೂ ಜಾಸ್ತಿ ಉಬ್ಬಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಾನಿಪುರಿ ಯಾವ ರೀತಿ ಚೆನ್ನಾಗಿದು ರೆಡಿ ಆಗ್ತಾ ಇದೆ ಅಂತ. ಮತ್ತು ಇನ್ನೂ ಅಂತಂದರೆ ನೀವು ಪಾನಿಪುರಿಯನ್ನು ನೀವು ರೆಡಿ ಮಾಡಿರ್ತಲ್ಲ ಅದೊಂದು ಸ್ವಲ್ಪ ದಪ್ಪ ಅಂತ ಅನಿಸಿದರೆ, ಸ್ವಲ್ಪ ನಿಮಗೆ ಚಿಕ್ಕದಂತ ಅನಿಸಿದರೆ ಈ ರೀತಿ ಇನ್ನೊಂದು ಸ್ವಲ್ಪ ನೀವು ಲಟ್ಟಣಿಕೆಯಿಂದ ದೊಡ್ಡದು ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ಮತ್ತು ತಿಳುವಾಗಿರಬೇಕು ಅಷ್ಟೇ. ಅದನ್ನೂ ಇಲ್ಲೇ ನಾನು ಇಲ್ಲಿ ಎಣ್ಣೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದು ಉಬ್ಬಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು. ನಾನು ನಿಮಗೆ ಹೇಳಿದ್ನಲ್ಲ, ಒಂದೊಂದೇ ಉಳಿ ಮಾಡೋಕ್ಕಿಂತ ಈ ರೀತಿ ನೀವು ದೊಡ್ಡದಾಗಿ ಒಂದು ಚಪಾತಿ ಆಕಾರದಲ್ಲಿ ಮಾಡ್ಕೊಂಡು ಒಂದು ಕಟೋರಿ ಸಹಾಯದಿಂದ ಕಟ್ ಮಾಡಿ ಹಾಕಿದ್ರೆ ಪಟ ಅಂತ ನೀವು ಪಾನಿಪುರಿನ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ನಾನು ಎಷ್ಟು ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಬಬಲ್ದಷ್ಟು ನಾನು ಇಲ್ಲಿ ಪಾನಿಪುರಿನ ರೆಡಿ ಮಾಡಿದ್ದೀನಿ. ಕಲರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾನು ಆ ಪಾನಿಪುರಿಯಲ್ಲಿ 2 ಪಾನಿಪುರಿನ ಇಲ್ಲಿ ನಿಮಗೆ ಸೌಂಡ್ ತೋರಿಸ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಇದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.